ಒಬ್ಬ ವಿದೇಶಿಗ ಮಠದಲ್ಲಿ ಬಂದು 10 ರೂಪಾಯಿ ಕೊಟ್ಟು ವಿಭೂತಿ ಖರೀದಿಸಿದ. ಅಲ್ಲಿಯೇ ಹತ್ತಿರದಲ್ಲಿದ್ದವರನ್ನು ಕೇಳಿದ, ಇದಕ್ಕೆ ಎಕ್ಸ್ಪೈರ್ ಡೇಟ್ ಇದೆಯಾ ಎಂದು. ಅದಕ್ಕೆ ಅಲ್ಲಿದ್ದ ವ್ಯಕ್ತಿ ಆ ವಿದೇಶಿಗನಿಗೆ ಹೇಳಿದ, ಇಲ್ಲ, ಇದಕ್ಕೆ ಎಕ್ಸ್ಪೈರ್ ಡೇಟ್ ಇರುವುದಿಲ್ಲ. ಆದರೆ ಇದನ್ನು ದಿನಾಲು ಹಣೆಗೆ ಹಚ್ಚಿಕೊಳ್ಳುವುದರಿಂದ ನಿನ್ನ ಎಕ್ಸ್ಪೈರ್ ಡೇಟ್ ಸಹ ಮುಂದಕ್ಕೆ ಹೋಗುತ್ತದೆ ಎಂದು ಹೇಳಿದನು. ಸೋಮವಾರ ದಿವಸ ಬೆಳಿಗ್ಗೆ ಸ್ನಾನ ಮಾಡಿ ದೇವರಿಗೆ ನಮಸ್ಕರಿಸಿ ಹಣೆಯ ಮೇಲೆ ವಿಭೂತಿ ಧರಿಸಿ ಯಾವುದೇ ಕೆಲಸಗಳಿಗೆ ಹೋದರೂ ಆ ಕೆಲಸ ಯಶಸ್ವಿಯಾಗುವುದು. ಆಸ್ತಿ ಖರೀದಿ, ಕೋರ್ಟ್ ಪಂಚಾಯಿತಿ ಕೆಲಸ, ನೌಕರಿ ಹುಡುಕಲು ಅಥವಾ ಇನ್ನಿತರ ಯಾವುದೇ ಕಷ್ಟದ ಕೆಲಸವಾದರೂ ಸರಿ, ಆ ಕೆಲಸ 100ಕ್ಕೆ 100 ಯಶಸ್ವಿಯಾಗುವುದು. ಆದರೆ ನಮ್ಮ ಕೆಲಸದ ಉದ್ದೇಶ ಒಳ್ಳೆಯದಾಗಿರಲಿ. ಹಣೆಯ ಮೇಲೆ ವಿಭೂತಿ ಅಥವಾ ತಿಲಕ ಹಚ್ಚುವುದರಿಂದ ಆಗುವ ಲಾಭಗಳು: ಕೆಟ್ಟದನ್ನು ನಾಶ ಮಾಡುವ ಮತ್ತು ದುಷ್ಟಶಕ್ತಿ, ಋಣಾತ್ಮಕ ಶಕ್ತಿಗಳಿಂದಲೂ ಇದು ನಮ್ಮನ್ನು ರಕ್ಷಿಸುತ್ತದೆ. ನಮ್ಮ ಪಾಪಗಳನ್ನು ನಾಶ ಮಾಡಬೇಕು ಹಾಗೂ ಕೃಪೆ ಆಶೀರ್ವಾದ ಮಾಡಬೇಕೆಂದು ವಿಭೂತಿ ಧರಿಸಲಾಗುತ್ತದೆ. ಇದು ತುಂಬ ಪವಿತ್ರವಾದುದು. ಯಾವುದೇ ವಸ್ತುವನ್ನು ಸುಟ್ಟ ನಂತರ ಅದು ವಿಭೂತಿಯಾಗಲಾರದು. ಹಾಲು, ತುಪ್ಪ, ಜೇನುತುಪ್ಪದ ಜೊತೆಗೆ ಹಸುವಿನ ಸಗಣಿಯನ್ನು ಸುಟ್ಟ ನಂತರ ಸಿದ್ಧವಾಗುವ ಭಸ್ಮವನ್ನು ಪವಿತ್ರ ವಿಭೂತಿ ಎಂದು ಕರೆಯಲಾಗುತ್ತದೆ. ವಿಭೂತಿಯ ಶಕ್ತಿ: ವಿಭೂತಿಯನ್ನು ಧರಿಸುವವನಿಗೆ ಆಧ್ಯಾತ್ಮಿಕ ಶಕ್ತಿಯ ಲಭಿಸುತ್ತದೆ. ಇದನ್ನು ಹಚ್ಚಿಕೊಳ್ಳುವವರಿಗೆ ತೇಜಸ್ಸು ನೀಡುತ್ತದೆ, ಅನಾರೋಗ್ಯ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ. ವಿಭೂತಿಯ ಇನ್ನೊಂದು ಅರ್ಥವೇ ಗುಣಪಡಿಸುವ ಶಕ್ತಿ. ಇದನ್ನು ಆಯುರ್ವೇದದ, ಚೀನಿ ಮತ್ತು ಟಿಬೆಟಿಯನ್ ಔಷಧಗಳಲ್ಲಿ ಬಳಸುತ್ತಾರೆ. ಪವಿತ್ರ ಮಂತ್ರಗಳನ್ನು ಹೇಳುತ್ತಾ ವಿಭೂತಿಯನ್ನು ತಯಾರಿಸುವುದರಿಂದ ವಿಭೂತಿ ಧನಾತ್ಮಕ ಶಕ್ತಿಯೊಂದಿಗೆ ತಯಾರಾಗುತ್ತದೆ. ಹಣೆಗೆ ಹಚ್ಚಿಕೊಳ್ಳುವ 3 ಗೆರೆಯ ಅರ್ಥ: ಹಣೆಯ ಮೇಲೆ ವಿಭೂತಿಯನ್ನು 3 ಸಾಲು ಹಚ್ಚಿಕೊಳ್ಳಬೇಕು. ಮೊದಲ ಸಾಲು ಅಹಂ ತೆಗೆದುಹಾಕಿದರೆ, 2ನೇ ಸಾಲು ಅಜ್ಞಾನವನ್ನು ತೆಗೆದುಹಾಕುತ್ತದೆ, 3ನೇ ಸಾಲು ಕೆಟ್ಟ ಕರ್ಮಗಳನ್ನು ತೆಗೆದುಹಾಕುತ್ತದೆ. ವಿಭೂತಿಯ ಉಪಯೋಗ: ಧನಾತ್ಮಕ ಮತ್ತು ಋಣಾತ್ಮಕ ಕಂಪನಗಳನ್ನು ಹೀರಿಕೊಳ್ಳುವ ಸ್ಥಳಗಳಾದ ಹುಬ್ಬಿನ ಮಧ್ಯಭಾಗ, ಅಂಗೈ ಮತ್ತು ಅಂಗೈ ಅಡಿಭಾಗ ಮತ್ತು ಮುಂದೆಲೆಯ ಭಾಗವು ಬಹಳ ಸೂಕ್ಷ್ಮವಾಗಿರುತ್ತದೆ. ಇಂತಹ ಭಾಗಗಳಿಗೆ ನಕಾರಾತ್ಮಕ ಶಕ್ತಿಯ ಕಂಪನಗಳು ಎದುರಾದಾಗ ತಲೆನೋವು, ಗೊಂದಲ, ಚಡಪಡಿಕೆ, ದೌರ್ಬಲ್ಯ ಉಂಟಾಗುತ್ತದೆ. ಇಂತಹ ಸೂಕ್ಷ್ಮ ಭಾಗಗಳಿಗೆ ವಿಭೂತಿಯನ್ನು ಹಚ್ಚಿಕೊಂಡಾಗ ನಕಾರಾತ್ಮಕ ಶಕ್ತಿಯ ತರಂಗಗಳಿಂದ ನಾವು ರಕ್ಷಿಸಿಕೊಳ್ಳಬಹುದು. ಅನಾರೋಗ್ಯ ಮತ್ತು ದೌರ್ಬಲ್ಯವು ಔಷಧಿಯ ವಿಶ್ರಾಂತಿಗಳ ಹೊರತಾಗಿಯೂ ಕಡಿಮೆಯಾಗದಿದ್ದರೆ ದೇಹ ದುರ್ಬಲವಾಗಿ ಪ್ರಾಣಶಕ್ತಿ ಕಡಿಮೆಯಾಗುತ್ತದೆ. ಆಗ ಅಂಗೈ ಮೇಲೆ ವಿಭೂತಿಯನ್ನು ಹಚ್ಚಿ ವಾಸನೆ ತೆಗೆದುಕೊಳ್ಳಬೇಕು. ತಲೆನೋವು, ಪಾದಗಳಿಗೆ ನೋವಿದ್ದರೆ ಆಧ್ಯಾತ್ಮ ಮೂಲವಾಗಿರುವ ವಿಭೂತಿಯನ್ನು ನೋವಿರುವ ಭಾಗಕ್ಕೆ ಹಚ್ಚಿಕೊಂಡರೆ ನೋವು ಕಡಿಮೆಯಾಗುತ್ತದೆ. ಆದರೆ ವಿಭೂತಿಯನ್ನು ಒಳ್ಳೆಯ ಜಾಗದಿಂದ ಮತ್ತು ಒಳ್ಳೆಯ ಪದ್ಧತಿಯಿಂದ ದೇಶಿ ಹಸುವಿನ ಸಗಣಿಯಲ್ಲಿ ಮಾಡಿರಬೇಕು.